ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ಟ್ರೆಕ್ಕಿಂಗ್ ವಿಡಿಯೋ. ಇವಾಗ ಯಾವುದು ಟ್ರೆಕ್ಕಿಂಗ್ ಅಂತಂದರೆ ಬಂಡೇಜರ ಫಾಲ್ಸ್ ಅಂತ ಅಂದ್ಬಿಟ್ಟು ತಪ್ಪಾಗಿ ಹೇಳ್ತೀರಿ, ಸಾರಿ. ಸೊ ಇದು ಟ್ರೆಕ್ಕಿಂಗ್. ಸೊ ಇದು ಬೇಸಿಕಲಿ 4-5.5 hours ಟ್ರೆಕ್ಕಿಂಗ್ ಇದು ಹೋಗೋಕ್ಕೆ, ಮತ್ತು ಬರೋಕ್ಕೂ ಸೇಮ್ ಅದೇ ರೂಟಲ್ಲಿ ಬರಬೇಕು. ಬಟ್ ದಿಸ್ ಇಸ್ ರಿಯಲಿ ಅಮೇಝಿಂಗ್. ಆ್ಯಕ್ಚುಲಿ ಒನ್ ಪ್ಲಸ್ ಪಾಯಿಂಟ್ ನಮ್ಗೆ ಏನಾಗಿದ್ದು ಅಂತಂದರೆ ಮಳೆ ಬಂದಿತ್ತು. ಯು ಡ್ರೆಂಚ್ ಕಂಪ್ಲೀಟ್ಲಿ, ಫುಲ್ ನೆಂದೋಗಿರ್ತೀರ, ಅದರಲ್ಲಿ ಟ್ರೆಕ್ ಮಾಡ್ತಿರ್ತೀರ. ಆ್ಯಂಡ್ ಏನಕ್ಕೆ ಪ್ಲಸ್ ಪಾಯಿಂಟ್ ಅಂತಂದರೆ ಮಾಮೂಲಿ ಬಿಸಿಲಿದ್ರೆ ಟ್ರೆಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಎನರ್ಜಿ ಫುಲ್ ಡ್ರೈನ್ ಔಟ್ ಆಗುತ್ತೆ. ಅಂಥದ್ರಲ್ಲಿ ಮಳೆ ಬಂದಿದ್ದು, ಅದರಲ್ಲಿ ನೆಂದ್ಕೊಂಡು ಬರೋದು ಒಳ್ಳೆ ಮಜಾ. ಸಾಂಗ್ಸ್ ಕೇಳಿಕೊಂಡು ಈ ಫಾರೆಸ್ಟ್ ಮಧ್ಯದಲ್ಲಿ ಸಖತ್. ಆ್ಯಕ್ಚುಲಿ ಎಂಟ್ರಿಗೆ 300 rupees ಟಿಕೆಟು ನಾವು ಆಲ್ರೆಡಿ ಬುಕ್ ಮಾಡಿರಬೇಕು ಆನ್ಲೈನಲ್ಲಿ. ಸೊ ಓನ್ಲಿ 250 tickets ಪರ್ ಡೇ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಎಷ್ಟು ಬೇಗ ಮಾಡ್ಕೊಂಡ್ರೆ ಅಷ್ಟು ಒಳ್ಳೆಯದು. ನಾವು ಆ್ಯಕ್ಚುಲಿ ಸ್ಟೇ ಕೇಳಿದ್ರೆ ಇಲ್ಲೇ ನಿಯರ್ ಬೈ ಆನ್ಲೈನ್ ಬುಕ್ ಮಾಡ್ಕೊಂಡ್ವಿ. ಡೀಟೇಲ್ಸ್ ಹಾಕ್ತೀನಿ. ಆಮೇಲೆ ಅಲ್ಲೇ ಸ್ಟೇ ಇರುತ್ತೆ, ಫುಡ್ಡೆಲ್ಲ ಅಲ್ಲಿಂದ ಪಾರ್ಸಲ್ ಮಾಡ್ಕೊಂಬಂದಿದ್ವಿ. ಆ್ಯಕ್ಚುಲಿ ಓಂಟ್ ಬಿಲೀವ್, ಬರಬೇಕಾದ್ರೆ ಅಲ್ಲಿಂದ ನಮ್ಮ ಸ್ಟೇಯಿಂದ ಇಲ್ಲಿಗೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಟ್ರೆಕ್ಕಿಗೆ ಬರೋಕ್ಕೆ ಆಲ್ಮೋಸ್ಟ್ ಲೈಕ್ 4-5 kilometers ಫುಲ್ ನಿಂತ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಮೋರ್ ಇಟ್ ವಾಸ್ ಅನ್ ಓಪನ್ ಜೀಪ್. ಸೈಕ್ ಎಕ್ಸ್ಪೀರಿಯನ್ಸ್, ಐ ಆಮ್ ಟೆಲಿಂಗ್ ಯು. ಇವಾಗ ಆಲ್ಮೋಸ್ಟ್ 1 hour ಆಗಿದೆ ಟ್ರೆಕ್ ಸ್ಟಾರ್ಟ್ ಮಾಡಿ. ಫುಲ್ 1 hour ಫುಲ್ ಏನನ್ನೋದು 1-2 kilometer ಫುಲ್ ಫಾರೆಸ್ಟಲ್ಲೇ ಟ್ರೆಕ್ ಮಾಡೋದು. ಆಮೇಲೆ ಮಿಕ್ಕಿದ್ದೆಲ್ಲ ಒಂಥರ ಈ ಥರ ಓಪನ್ ಏರಿಯಾ ಥರದಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗೋದು. ಒಳ್ಳೆ ಟ್ರೆಕ್. ಇಷ್ಟೇ ಇದಕ್ಕೆ ಮುಂಚೆ ನಾನು 2 ಟ್ರೆಕ್ ಹೋಗಿದ್ದೆ. ಒಂದು ಕೊಡಚಾದ್ರಿ ಟ್ರೆಕ್ಕಿಂಗ್ಗೆ, ಇನ್ನೊಂದು ಗೋಕರ್ಣ ಬೀಚ್ ಟ್ರೆಕ್ಕಿಂಗ್. ದಿಸ್ ಇಸ್ ಮೈ 3rd ಟ್ರೆಕ್. ಯಾ my ಪರಿಸ್ಥಿತಿ. Where am I? In the rain, sitting in front of rainfall, doing nothing but enjoying the nature. ಆ್ಯಕ್ಚುಲಿ ಟ್ರೆಕ್ ಮುಗೀತು. ಆ್ಯಕ್ಚುಲಿ ಅಪ್ ಟ್ರೆಕ್ ಬಂದ್ಬಿಟ್ಟು ತುಂಬಾ ಒಂಥರ ಈಸಿ ಅನಿಸ್ತಿತ್ತು, ಯಾಕಂದರೆ ಫುಲ್ ಡೌನ್ ಇತ್ತು ವಾಟರ್ ಫಾಲ್ಸು. ಸೊ ವಿ ಹ್ಯಾವ್ ಟು ಗೆಟ್ ಡೌನ್. ಆ್ಯಕ್ಚುಲಿ ತುಂಬ ಒಂಥರ ಈಸಿ ಆಗ್ತಿತ್ತು. ಬಟ್ ಫುಲ್ ಜೋರು ಮಳೆ, ಒಂಥರ ಫುಲ್ ಕ್ಲೌಡಿ ಇತ್ತು, ಫಾಗಿ ಇತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಸಿ ದ ವ್ಯೂ. ಬಟ್ ವಾಟರ್ ಫಾಲ್ಸ್ ನೋಡಿದ್ವಿ, ವಿ ಎಂಜಾಯ್ಡ್ ದ ವ್ಯೂ. ಆ್ಯಂಡ್ ಅಪ್ ಡೌನ್ ಟ್ರೆಕ್ ಇದೆಯಲ್ಲ, ವಾಪಸ್ ಅದೇ ಜಾಗಕ್ಕೆ ಬರಬೇಕು. ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಬರಬೇಕು. ಅಗೈನ್ 8 kilometers ಯು ನೀಡ್ ಟು ವಾಕ್. ನಿಜವಾಗ್ಲೂ ದೇವ್ರು ಕಾಣಿಸ್ತಾರೆ ಆ್ಯಕ್ಚುಲಿ, ಬಿಕಾಸ್ ಇಟ್ಸ್ ಟೂ ಸ್ಟೀಪ್ ಇತ್ತು ಅದೇ ರೂಟು. ಬಟ್ ಹೋಗ್ಬೇಕಾದ್ರೆ ಅದು ಡೌನ್ ಇದೆ, ಮತ್ತು ಬರಬೇಕಾದ್ರೆ ಅದು ಅಪ್ ಇರುತ್ತಲ್ಲ. ಸೊ ಸಖತ್ ಕಷ್ಟ ಅನಿಸ್ತಿತ್ತು. ಇಟ್ ವಾಸ್ ವೆರಿ ಟಯರಿಂಗ್ ಆ್ಯಕ್ಚುಲಿ. ಬಟ್ ಏನನ್ನೋದು ವ್ಯೂ ಒಂಥರ ನಾನು ಬರೋಷ್ಟಕ್ಕೆ ಅರೌಂಡ್ ಲೈಕ್ 12-1 o'clock ಆಗಿತ್ತು. ಸೊ ಆ ಟೈಮ್ಗೆ ಒಂಥರ ಸೂರ್ಯನೂ ಬಂದಿದ್ದ. ಅಂಥ ಟೈಮ್ಗೆ ಒಂಥರ ಕ್ಲೌಡ್ಸ್ ಎಲ್ಲ ಹೋಗಿತ್ತು, ಒಳ್ಳೆ ವ್ಯೂ ಇತ್ತು. ಸೊ ವಿ ಎಂಜಾಯ್ಡ್. ನಾವು ಹೆಡಿಂಗ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. See you all there.